ಆತ್ಮೀಯ ವೀಕ್ಷಕರೇ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಕಳೆದ ಕಾರ್ಯಕ್ರಮದಲ್ಲಿ ಅಪೊಸ್ತಲರ ಕೃತ್ಯಗಳು ಪುಸ್ತಕದ ಅಧ್ಯಯನದಲ್ಲಿ ಬೇಡುಗಳಲ್ಲಿ ಬಂಧಿತನಾದ ಪೌಲನು ಎಂಬ ವಿಷಯವನ್ನು ಧ್ಯಾನದಲ್ಲಿ ಪ್ರಾರಂಭಿಸಿದೆವು. ಅದನ್ನು ಮುಂದುವರಿಸಿ ಪೌಲನ ಪ್ರತಿವಾದ, ತನ್ನ ಹಕ್ಕನ್ನು ಪೌಲನು ಸ್ಥಾಪಿಸಿದ್ದು ರೋಮ್ ಸಾಮ್ರಾಜ್ಯಕ್ಕೆ ಸುವಾರ್ತಿಕನಾಗಿದ್ದು ಅವನಲ್ಲಿದ್ದ ಅರ್ಹತೆಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ದೇವರ ಮಕ್ಕಳಾಗುವ ಅರ್ಹತೆಯನ್ನು ನಾವು ಹೊಂದಿದವರಾಗಿರೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಕೃಪೆ ಕಟಾಕ್ಷವುಳ್ಳಂಥ ನಮ್ಮ ಪ್ರಿಯ ಪರಲೋಕದ ತಂದೆಯಾದ ದೇವರೇ, ಒಳ್ಳೆಯ ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಿ. ನಿನ್ನ ಸಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸಲಿಕ್ಕೆ ನಮಗೆ ಪ್ರತಿನಿತ್ಯವೂ ಕೊಡ್ತಿರುವಂಥ ಈ ಒಳ್ಳೆಯ ಅವಕಾಶಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ನಿನ್ನ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಜೀವಿಸಲು ನಿನ್ನ ಆತ್ಮನ ಸಹಾಯವನ್ನು ನಮಗೆ ಅನುಗ್ರಹಿಸು. ಪೌಲನ ಜೀವಿತಕ್ಕಾಗಿ ಸ್ತೋತ್ರ. ಈ ದಿನದ ಕಾರ್ಯಕ್ರಮದಲ್ಲಿ ಏನೇನು ಸತ್ಯಾಂಶಗಳನ್ನು ನಿನ್ನ ವಾಕ್ಯದ ಮೂಲಕ ನಮಗೆ ಕಲಿಸಬೇಕೆಂದಿದೆಯೋ ಕರ್ತನೆ, ನಿನ್ನ ಆತ್ಮನ ಮೂಲಕ ನಮಗೆ ತಿಳಿಯಪಡಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲ ಕೃತ್ಯಗಳು ಪುಸ್ತಕದ 21ನೇ ಅಧ್ಯಾಯದವರೆಗೆ ನಾವು ಧ್ಯಾನ ಮಾಡಿ ಅನೇಕ ಆತ್ಮಿಕ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡಿದ್ದೇವೆ ಮತ್ತು ಆತ್ಮದಲ್ಲಿ ಬಲ ಹೊಂದುತ್ತಾ ಮುಂದೆ ಸಾಗುತ್ತಿರುವಾಗ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಧ್ಯಾನದಲ್ಲಿ ನಾವು ಮುಂದೆ ಸಾಗುವ ಹಾಗೆ ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಯೆರೂಸಲೇಮಿನ ದೊಂಬಿ ಜನರೆದುರು ಪೌಲನ ಪ್ರತಿವಾದ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಅಧ್ಯಾಯದಲ್ಲಿ ಪೌಲನು ಜನರ ಗುಂಪಿನೆದುರು ಮಾಡಿದ ಪ್ರತಿವಾದವನ್ನು ನೋಡುತ್ತೇವೆ. ಕ್ರಿಸ್ತನನ್ನು ತಾನು ಭೇಟಿ ಮಾಡಿದ್ದನ್ನು, ಆ ಬಳಿಕ ಯೆರೂಸಲೇಮಿಗೆ ಬಂದ ತನಕದ ತನ್ನ ಅನುಭವಗಳನ್ನು ಅವನು ಇಲ್ಲಿ ವಿವರಿಸುತ್ತಾನೆ. ಬಳಿಕ ತಾನು ರೋಮಾಯ ನಾಗರಿಕನಾಗಿರುವುದರಿಂದ ತನ್ನನ್ನು ಒಡೆಯಬಾರದೆಂದು ಕೇಳಿಕೊಂಡನು. ಪ್ರಿಯರೇ, ಪೌಲನ ಮಾತುಗಳನ್ನು ಕೇಳೋಣ. ಇದು ಪೌಲನು ಕೊಟ್ಟ ಅತೀ ವಿಶೇಷವಾದ ಸಂದೇಶವಾಗಿದೆ. ಜನರ ಗುಂಪಿನೆದುರು ಪೌಲನ ಪ್ರತಿವಾದ ಎಂಬ ವಿಚಾರವನ್ನು ನಾವು ಧ್ಯಾನಿಸೋಣ. ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಸಹೋದರರೇ, ತಂದೆಗಳೇ, ಈಗ ನಾನು ನಿಮಗೆ ಮಾಡುವ ಪ್ರತಿವಾದವನ್ನು ಕೇಳಿರಿ ಎಂದು ಕೂಗಿ ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಹೋದರರೇ ಎಂಬುದಾಗಿ ನೋಡುವಾಗ, ಹೌದು, ಅವರೆಲ್ಲರೂ ಒಂದೇ ಜನಾಂಗಕ್ಕೆ ಸೇರಿದವರು. ಆದರೂ ಈ ಸಹೋದರರು ಅವನನ್ನು ಕೊಲ್ಲಬೇಕೆಂದಿದ್ದಾರೆ. ಅವನ ಮಾತಿನಲ್ಲಿ ವ್ಯಂಗ್ಯವಿದೆಯೋ? ಇಲ್ಲ, ಯಾಕೆಂದರೆ ಪ್ರಾಯಸ್ಥರನ್ನು ಅವನು ತಂದೆಗಳೇ ಎಂದು ಕರೆಯುತ್ತಾನೆ. ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನು ತಮ್ಮ ಸಂಗಡ ಇಬ್ರಿಯ ಭಾಷೆಯಲ್ಲಿ ಮಾತನಾಡುವುದನ್ನು ಕೇಳಿ ಅವರು ಮತ್ತೂ ನಿಶಬ್ದವಾದರು. ಆಗ ಅವನು ಹೇಳಿದ್ದೇನೆಂದರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ಅಂದರೆ ಪೌಲನು ಇಬ್ರಿಯ ಭಾಷೆ ಮಾತಾಡಿದ ಕೂಡಲೇ ಅವರು ಮೌನವಾದರು. ಅದು ದೊಡ್ಡ ಬಿರುಗಾಳಿ ಶಾಂತವಾದಂತಿತ್ತು. ಸಮುದ್ರದ ತೆರೆಗಳು ಶಾಂತವಾದ ರೀತಿಯಲ್ಲಿ ಇತ್ತು. ತಮ್ಮಲ್ಲೇ ಒಬ್ಬನಾದವನ ಮಾತುಗಳನ್ನು ಅವರು ಕೇಳುತ್ತಿದ್ದಾರೆ. ಅವನು ತನ್ನ ವೈಯಕ್ತಿಕ ವೃತ್ತಾಂತದೊಂದಿಗೆ ಪ್ರಾರಂಭಿಸುತ್ತಾನೆ. ಮುಂದಕ್ಕೆ ನಾವು ನೋಡೋಣ. ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 3ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ: ನಾನು ಯೆಹೂದ್ಯನು, ಕಿಲಿಕ್ಯದ ತಾರ್ಸಾದಲ್ಲಿ ಹುಟ್ಟಿದವನು, ಆದರೆ ಈ ಪಟ್ಟಣದಲ್ಲೇ ಬೆಳೆದವನು. ಗಮಲಿಯೇಲನ ಪಾದ ಸನ್ನಿಧಿಯಲ್ಲಿ ನಮ್ಮ ಪಿತೃಗಳ ಧರ್ಮಶಾಸ್ತ್ರದಲ್ಲಿ ಪೂರ್ಣ ಶಿಕ್ಷಿತನಾದೆನು. ನೀವೆಲ್ಲರೂ ಈ ಹೊತ್ತು ದೇವರ ವಿಷಯದಲ್ಲಿ ಅಭಿಮಾನಿಗಳಾಗಿರುವಂತೆಯೇ ನಾನು ಅಭಿಮಾನಿಯಾಗಿದ್ದೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನಿಗೆ ಯಹೂದಿ ನಾಯಕರಿಂದ, ಅಂದಿನ ದಿನಗಳ ಧಾರ್ಮಿಕ ನಾಯಕರಿಂದ ಹಿಂಸೆ ಉಂಟಾಗುತ್ತಿತ್ತು. ತಾನು ಅವರಲ್ಲೊಬ್ಬನೆಂದು, ಒಬ್ಬ ಫರಿಸಾಯನೆಂದು ಅವರಿಗೆ ತೋರಿಸಿಕೊಡುತ್ತಾನೆ. ಅವರ ಮನಸ್ಸಿನ ಭಾವನೆಗಳೇನೆಂಬುದನ್ನು ಅವನು ಸ್ವತಃ ತಿಳಿದವನಾದ್ದರಿಂದ ಅವರ ಕಡೆಗೆ ಪ್ರೀತಿ ಕನಿಕರದಿಂದಲೇ ಮಾತನಾಡುತ್ತಾನೆ. ಅವರನ್ನು
ಕ್ರಿಸ್ತನಿಗಾಗಿ ಗೆದ್ದುಕೊಳ್ಳಬೇಕೆಂದಿರುವುದರಿಂದ ತನ್ನ ಹಿನ್ನೆಲೆಯನ್ನು ಇಲ್ಲಿ ಅವನು ತಿಳಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಪೌಲನ ಹಿನ್ನೆಲೆ ಅದ್ಭುತವಾದದ್ದಾಗಿತ್ತು. ತಾರ್ಸವು ಆ ದಿನಗಳಲ್ಲಿ ಗ್ರೀಕ್ ವಿದ್ಯಾಭ್ಯಾಸದ ಕೇಂದ್ರ ಸ್ಥಾನವಾಗಿತ್ತು. ಪೌಲನ ದಿನಗಳಲ್ಲಿನ ಅತ್ಯುನ್ನತ ಮಟ್ಟದ ವಿಶ್ವವಿದ್ಯಾಲಯವು ತಾರ್ಸದಲ್ಲಿತ್ತು. ಅದು ಅಥೇನೆಯಲ್ಲಾಗಲಿ ಕೊರಿಂಥದಲ್ಲಾಗಲಿ ಇರಲಿಲ್ಲ. ತಾರ್ಸವು ಬೆಳೆಯುತ್ತಿರುವ ಪಟ್ಟಣವೂ ಶಿಕ್ಷಣ ಕೇಂದ್ರವೂ ಆಗಿತ್ತು. ಪ್ರಿಯರೇ, ಪೌಲನು ತಾರ್ಸದ ಆ ವಿಶ್ವವಿದ್ಯಾಲಯದಲ್ಲಿ ಕಲಿತವನು ಎಂಬುದಕ್ಕೆ ಯಾವ ಸಂಶಯವೂ ಇಲ್ಲ. ಅವನು ಗ್ರೀಕ್ ಹಿನ್ನೆಲೆಯುಳ್ಳವನು. ಆದರೆ ಅವನು ಯೆರೂಸಲೇಮಿನಲ್ಲಿಯೂ ಇದ್ದು ಗಮಲಿಯೇಲನ ಕೈಕೆಳಗೆ ಕಲಿತವನಾಗಿದ್ದನು. ಅವರು ಈಗ ಅವನಿಗೆ ಕಿವಿಗೊಟ್ಟರು. ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ಕ್ರಿಸ್ತ ಮಾರ್ಗದವರನ್ನು ಹಿಂಸಿಸುವನಾಗಿ ಗಂಡಸರಿಗೂ ಹೆಂಗಸರಿಗೂ ಬೇಡಿ ಹಾಕಿಸುತ್ತಾ ಅವರನ್ನು ಸೆರೆಮನೆಗಳಿಗೆ ಕೊಡಿಸುತ್ತಾ ಇದ್ದೆನು. ಅವರ ಕೊಲೆಗಾದರೂ ಹಿಂತೆಗಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಸಭೆಯಿಂದಾಗಲಿ ಕ್ರಿಸ್ತನ ಹಿಂಬಾಲಕರೆಂದಾಗಲಿ ಕ್ರೈಸ್ತರೆಂದಾಗಲಿ ಹೇಳದೆ ಈ ಮಾರ್ಗದವರು ಎಂದು ಹೇಳುತ್ತಿದ್ದಾನೆ. ಅವರು ಅರ್ಥ ಮಾಡಿಕೊಳ್ಳಬಲ್ಲ ತನಗೆ ತಿಳಿದಿರುವ ಈ ಮಾರ್ಗ ಎಂಬ ಶಬ್ದವನ್ನೇ ಉಪಯೋಗಿಸುತ್ತಿದ್ದಾನೆ. ಪ್ರಿಯರೇ, ಈ ಮಾರ್ಗ ಎಂಬ ಶಬ್ದ ಒಳ್ಳೆಯದೆಂದು ನಾನು ನೆನೆಸುತ್ತೇನೆ. ಈ ಮಾರ್ಗವು ಯಾವುದು? ಅದು ಮಾರ್ಗವೂ ಸತ್ಯವೂ ಜೀವವೂ ಆಗಿರುವಂಥದ್ದು. ಅದು ಕರ್ತನಾದ ಯೇಸುವೇ. ಪ್ರಿಯರೇ, ಅವನು ಅವರಿಗೆ ಹೇಳುತ್ತಿದ್ದಾನೆ, ಕೇಳಿರಿ, ನಾನು ನಿಮ್ಮ ಹಿನ್ನೆಲೆಯವನೇ ಆಗಿದ್ದೇನೆ. ಈ ಮಾರ್ಗದವರನ್ನು ನಾನು ಹಿಂಸಿಸಿದ್ದೇನೆ. ನಿಮ್ಮ ಮಾರ್ಗಗಳು ನನಗೆ ಅರ್ಥವಾಗುತ್ತದೆ, ಯಾಕಂದರೆ ಮೊದಲು ನಾನು ಹಾಗೆಯೇ ಮಾಡಿದವನು. ಹೌದು ಪ್ರಿಯರೇ, ಪೌಲನು ತನ್ನ ಹಿನ್ನೆಲೆಯನ್ನು ತನ್ನ ಜನರೆದುರಿಗೆ ತೆರೆದಿಡುತ್ತಾ ಇದ್ದಾನೆ. ಮುಂದಕ್ಕೆ ನಾವು ನೋಡೋಣ. ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಈ ವಿಷಯದಲ್ಲಿ ಮಹಾಯಾಜಕನು ಹಿರಿಸಭೆಯವರೆಲ್ಲರೂ ಸಾಕ್ಷಿಗಳಾಗಿದ್ದಾರೆ. ಅವರಿಂದಲೇ ನಾನು ದಮಸ್ಕದಲ್ಲಿದ್ದ ಸಹೋದರರಿಗೆ ಕಾಗದಗಳನ್ನು ತೆಗೆದುಕೊಂಡು ಅಲ್ಲಿಗೆ ಹೋದವರನ್ನು ಬೇಡಿಗಳಿಂದ ದಂಡನೆಗಾಗಿ ಯೆರೂಸಲೇಮಿಗೆ ತರಬೇಕೆಂದು ಹೊರಟೆನು. ನಾನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬಂದಾಗ ಸುಮಾರು ಮಧ್ಯಾಹ್ನದಲ್ಲಿ ಪಕ್ಕನೆ ಆಕಾಶದೊಳಗಿಂದ ಒಂದು ದೊಡ್ಡ ಬೆಳಕು ನನ್ನ ಸುತ್ತಲೂ ಹೊಳೆಯಿತು. ನಾನು ನೆಲಕ್ಕೆ ಬಿದ್ದೆನು. ಆಗ, ಸೌಲನೇ, ಸೌಲನೇ, ನನ್ನನ್ನು ಯಾಕೆ ಹಿಂಸೆಪಡಿಸುತ್ತೀ ಎಂದು ನನಗೆ ಹೇಳಿದ ಒಂದು ಶಬ್ದವನ್ನು ಕೇಳಿದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ತನ್ನ ಅನುಭವವನ್ನು ಅವರಿಗೆ ಹೇಳುತ್ತಿದ್ದಾನೆ. ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅದಕ್ಕೆ ನಾನು, ಕರ್ತನೇ, ನೀನಾರು ಎಂದು ಕೇಳಲು ಆತನು, ನೀನು ಹಿಂಸೆಪಡಿಸುವ ನಜರೀತಿನ ಯೇಸುವೇ ನಾನು ಎಂದು ನನಗೆ ಹೇಳಿದನು ಎಂಬುದಾಗಿ. ಪ್ರಿಯರೇ, ನಾನೆನಿಸ್ತೇನೆ ಈಗ ಆ ಜನರು ನಿಶಬ್ದವಾಗಿ ಕೇಳುತ್ತಿದ್ದರೆಂದು. ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ: ನನ್ನ ಜೊತೆಯಲ್ಲಿದ್ದವರು ಬೆಳಕನ್ನು ಕಂಡರೇ ಹೊರತು ನನ್ನ ಸಂಗಡ ಮಾತನಾಡಿದವನ ಶಬ್ದವನ್ನು ಕೇಳಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನಾವು ಒಂದು ಸಂಗತಿಯನ್ನು ಗಮನಿಸೋಣ. ಸೌಲನ ಮಾನಸಾಂತರದ ವೃತ್ತಾಂತವನ್ನು ಮೊದಲು ದಾಖಲಿಸಿದ್ದರಲ್ಲಿ, ಅಂದರೆ ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 7ನೇ ವಚನದಲ್ಲಿ, ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರ ಕೇಳಿ ಯಾರನ್ನೂ ಕಾಣದೆ ಮೂಕರಂತೆ ನಿಂತರು ಎಂದು ಬರೆದದೆ. ಇಲ್ಲಿ ಪೌಲನು ಹೇಳುತ್ತಾನೆ, ನನ್ನ ಸಂಗಡ ಮಾತನಾಡಿದವನ ಶಬ್ದವನ್ನು ಕೇಳಲಿಲ್ಲ ಎಂದು. ಪ್ರಿಯರೇ, ಇದು ಒಂದು ವಿರೋಧಾಭಾಸದಂತೆ ಕಾಣುತ್ತದೆ. ನನ್ನಂಥ ಟೀಕಾಕಾರರು ಕೂಡಲೇ ಇದನ್ನು ಎತ್ತಿ ಹಿಡಿಯಬಹುದು. ನಿಜವಾಗಿ ಅಲ್ಲಿ ಯಾವ ವಿರೋಧಾಭಾಸವೂ ಇರುವುದಿಲ್ಲ. ಅವರಿಗೆ ಒಂದು ಸ್ವರ ಕೇಳಿಸಿತು, ಧ್ವನಿ ಮಾತ್ರ ಕೇಳಿಸಿತು. ಆದರೆ ಅದು ಯಾರ ಸ್ವರವೆಂದಾಗಲಿ ಅದು ಏನು ನುಡಿಯಿತೆಂದಾಗಲಿ ಅವರಿಗೆ ತಿಳಿಯಲಿಲ್ಲ. ಅವರು ಸ್ವರ ಮಾತ್ರ ಕೇಳಿದರು. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 10ನೇ ವಚನದಿಂದ 15ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ನಾನು, ಕರ್ತನೇ, ನಾನೇನು ಮಾಡಬೇಕು ಎಂದು ಕೇಳಲು ಕರ್ತನು ನನಗೆ, ನೀನೆದ್ದು ದಮಸ್ಕದೊಳಕ್ಕೆ ಹೋಗು, ಮಾಡುವುದಕ್ಕೆ ನಿನಗೆ ನೇಮಿಸಿರುವುದೆಲ್ಲ ಅಲ್ಲಿ ತಿಳಿಸಲ್ಪಡುವುದು ಎಂದು ಹೇಳಿದನು. ಆ ಬೆಳಕಿನ ಪ್ರಭಾವದಿಂದ ನನಗೆ ಕಣ್ಣು ಕಾಣದೇ ಇದ್ದದರಿಂದ ನನ್ನ ಜೊತೆಯಲ್ಲಿದ್ದವರು ನನ್ನನ್ನು ಕೈ ಹಿಡಿದು ದಮಸ್ಕದೊಳಕ್ಕೆ ಕರೆದುಕೊಂಡು ಹೋದರು.
ಅಲ್ಲಿ ಧರ್ಮಶಾಸ್ತ್ರಕ್ಕೆ ಸರಿಯಾಗಿ ನಡೆಯುವ ಸದ್ಭಕ್ತನು, ಆ ಸ್ಥಳದ ಯಹೂದ್ಯರೆಲ್ಲರಿಂದ ಒಳ್ಳೆಯವನೆಂದು ಹೆಸರು ಹೊಂದಿದವನೂ ಆಗಿದ್ದ ಅನನೀಯನೆಂಬವನು ನನ್ನ ಬಳಿಗೆ ಬಂದು ನಿಂತು, ಸಹೋದರನಾದ ಸೌಲನೇ, ನಿನಗೆ ಕಣ್ಣು ಕಾಣಿಸಲಿ ಎಂದು ಹೇಳಿದನು. ಹೇಳಿದಾಕ್ಷಣವೇ ನನಗೆ ಕಣ್ಣು ಕಾಣಿಸಿತು. ನಾನು ಅವನನ್ನು ನೋಡಿದೆನು. ಆಮೇಲೆ ಅವನು, ನಮ್ಮ ಪಿತೃಗಳ ದೇವರು ತನ್ನ ಚಿತ್ತವನ್ನು ನೀನು ತಿಳುಕೊಳ್ಳುವುದಕ್ಕೂ ಆ ನೀತಿವಂತನನ್ನು ನೋಡುವುದಕ್ಕೂ ಆತನ ಬಾಯಿಂದ ಒಂದು ಮಾತನ್ನು ಕೇಳುವುದಕ್ಕೂ ನಿನ್ನನ್ನು ನೇಮಿಸಿದ್ದಾನೆ. ನೀನು ಕಂಡು ಕೇಳಿದ್ದರ ವಿಷಯದಲ್ಲಿ ಎಲ್ಲ ಮನುಷ್ಯರ ಮುಂದೆ ಆತನಿಗೆ ಸಾಕ್ಷಿಯಾಗಿರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪೌಲನಿಗೆ ಕರ್ತನಾದ ಯೇಸುವಿನೊಂದಿಗೆ ವೈಯಕ್ತಿಕವಾದ ಪ್ರತ್ಯೇಕ ಸಂದರ್ಶನ ದೊರಕಿತೆಂಬುದನ್ನು ಗಮನಿಸಬೇಕು. ಅರೇಬಿಯದ ಕಾಡಿನಲ್ಲಿಯೂ ಕರ್ತನು ಅವನೊಂದಿಗೆ ಮಾತನಾಡಿ ಅನೇಕ ವಿಚಾರಗಳನ್ನು ಕಲಿಸಿದನೆಂದು ನಾನು ನಂಬುತ್ತೇನೆ. ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 16ನೇ ವಚನದಿಂದ 20ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಈಗ ನೀನೇಕೆ ಸಾವಕಾಶ ಮಾಡುತ್ತಿ? ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವನಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು. ಆ ನಂತರದಲ್ಲಿ ನಾನು ಯೆರೂಸಲೇಮಿಗೆ ಹಿಂತಿರುಗಿ ಬಂದು ದೇವಾಲಯದೊಳಕ್ಕೆ ಪ್ರಾರ್ಥನೆ ಮಾಡುತ್ತಿದ್ದಾಗ ಜ್ಞಾನಪರವಶನಾಗಿ ಯೇಸುವನ್ನು ಕಂಡೆನು. ಆತನು, ನೀನು ತ್ವರೆಪಟ್ಟು ಬೇಗನೆ ಯೆರೂಸಲೇಮಿಂದ ಹೊರಟು ಹೋಗು. ನಿನ್ನ ವಿಷಯದಲ್ಲಿ ನೀನು ಹೇಳುವ ಸಾಕ್ಷಿಯನ್ನು ಅವರು ಅಂಗೀಕರಿಸುವುದಿಲ್ಲ ಅಂದನು. ಅದಕ್ಕೆ ನಾನು, ಕರ್ತನೇ, ಎಲ್ಲ ಸಭಾಮಂದಿರಗಳಲ್ಲಿ ನಿನ್ನ ಮೇಲೆ ನಂಬಿಕೆ ಇಟ್ಟವರನ್ನು ನಾನು ಸೆರೆಮನೆಯಲ್ಲಿ ಹಾಕಿಸುತ್ತಾ ಓಡಿಸುತ್ತಾ ಇದ್ದೇನೆಂಬುದನ್ನು ಇವರೇ ತಿಳಿದಿದ್ದಾರೆ. ಮತ್ತು ನಿನ್ನ ಸಾಕ್ಷಿಯಾದ ಸ್ತೆಫನನ ರಕ್ತವು ಚೆಲ್ಲಿಸಲ್ಪಟ್ಟಾಗ ನಾನು ಹತ್ತಿರ ನಿಂತು ಒಪ್ಪಿಕೊಂಡು ಅವನನ್ನು ಕೊಂದವರ ವಸ್ತ್ರಗಳನ್ನು ಕಾಯುತ್ತಿದ್ದೇನಲ್ಲ ಅಂದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸ್ತೆಫನನಿಗೆ ಕಲ್ಲೆಸುವ ಸಂದರ್ಭದಲ್ಲಿ ತಾನು ಅಲ್ಲಿದ್ದದನ್ನು, ಅದರ ಮೇಲ್ವಿಚಾರಣೆ ಮಾಡುತ್ತಿದ್ದದನ್ನು ಪೌಲನು ಮರೆತಿರಲಿಲ್ಲ. ಇದು ಅವನ ಮನಸ್ಸಿನ ಮೇಲೆ ವಿಶೇಷ ಪ್ರಭಾವವನ್ನುಂಟು ಮಾಡಿ ಅವನ ಮಾನಸಾಂತರಕ್ಕೆ ಕಾರಣವಾಯಿತು ಎಂಬುದಾಗಿ ನಾನು ನಂಬುತ್ತೇನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆತನು, ನೀನು ಹೋಗು, ನಾನು ನಿನ್ನನ್ನು ದೂರಕ್ಕೆ ಅನ್ಯಜನರ ಬಳಿಗೆ ಕಳಿಸುತ್ತೇನೆಂದು ಹೇಳಿದನು. ಈ ಮಾತಿನ ತನಕ ಅವರು ಕೇಳುತ್ತಿದ್ದರು. ಆಮೇಲೆ, ಇಂಥವನನ್ನು ಭೂಮಿಯಿಂದ ತೆಗೆದು ಹಾಕಿಬಿಡು, ಇವನು ಬದುಕುವುದು ಯುಕ್ತವಲ್ಲವೆಂದು ಕೂಗಿ ಹೇಳಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪೌಲನು ತಾನು ಅನ್ಯ ಜನರ ನಡುವೆ ಕರ್ತನಾದ ಯೇಸು ಕ್ರಿಸ್ತನ ವಿಚಾರವಾಗಿ ಸಾರುತ್ತಾ ಇದ್ದರಿಂದ ಇಲ್ಲಿ ಅನ್ಯಜನರ ಕುರಿತಾಗಿ ಹೇಳುತ್ತಾನೆ. ಯಹೂದ್ಯರಿಗೆ ಇದು ತಿಳಿದಿತ್ತು. ಅವನು ಅನ್ಯಜನರೆಂದು ಹೇಳುತ್ತಲೇ ಬೆಂಕಿ ಹಚ್ಚಿದಂತಾಯಿತು. ಅವನ ಮುಂದಿನ ಯಾವ ಮಾತುಗಳಿಗೂ ಅವರು ಕಿವಿಗೊಡಲಿಚ್ಛಿಸಲಿಲ್ಲ. ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಅವರು ಕೂಗುತ್ತಾ ತಮ್ಮ ವಸ್ತ್ರಗಳನ್ನು ಕಿತ್ತು ಹಾಕುತ್ತಾ ಧೂಳನ್ನು ತೂರುತ್ತಾ ಇರಲಾಗಿ, ಯಾವ ಕಾರಣದಿಂದ ಹೀಗೆ ಅವನಿಗೆ ವಿರುದ್ಧವಾಗಿ ಕೂಗಾಡುತ್ತಾರೆಂಬುದನ್ನು ಸಹಸ್ರಾಧಿಪತಿಯು ತಿಳುಕೊಳ್ಳುವುದಕ್ಕಾಗಿ ಅವನನ್ನು ಕೋಟೆಯೊಳಕ್ಕೆ ತಂದು ಕೊರಡೆಗಳಿಂದ ಹೊಡೆದು ವಿಚಾರಿಸಬೇಕೆಂದು ಆಜ್ಞಾಪಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಇಬ್ರಿಯ ಭಾಷೆಯನ್ನಾಡುತ್ತಾ ಜನರ ಗುಂಪಿನೊಂದಿಗೆ ಇಬ್ರಿಯ ಮಾತಿನಲ್ಲಿ ಮಾತನಾಡುತ್ತಿರುವಾಗ ಸಹಸ್ರಾಧಿಪತಿಗೆ ಅವನೇನು ಹೇಳುತ್ತಾನೆಂಬುದು ಅರ್ಥವಾಗಲಿಲ್ಲ. ಅಲ್ಲಿ ಏನು ಸಂಭವಿಸುತ್ತಿದೆ ಎಂದಾಗಲಿ ಸಮಸ್ಯೆ ಏನೆಂದಾಗಲಿ ಅವನಿಗೆ ತಿಳಿಯಲಿಲ್ಲ. ಅವರ ಕೂಗಾಟ ಅತಿಯಾದಾಗ ಅವನು ಪೌಲನನ್ನು ಕೋಟೆಯೊಳಕ್ಕೆ ಕೊಂಡು ಹೋಗಬೇಕೆಂದಿದ್ದನು. ಪೌಲನು ಬಂದಿಯಾಗಿರುವುದರಿಂದ ಅವನಿಗೆ ಕೊರಡೆಗಳಿಂದ ಹೊಡೆದು ಬಾಯಿ ಬಿಡಿಸಬಹುದೆಂದು ಅವನು ನೆನೆಸಿದನು. ಮುಂದಕ್ಕೆ ನಾವು ಪೌಲನು ತನ್ನ ರೋಮಾಪುರದ ಹಕ್ಕನ್ನು ಸ್ಥಾಪಿಸುತ್ತಾನೆ ಎಂಬ ವಿಚಾರವನ್ನು ಧ್ಯಾನ ಮಾಡೋಣ. ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ: ಅವರು ಪೌಲನನ್ನು ಬೊಗ್ಗಿಸಿ ಬಾರುಗಳಿಂದ ಕಟ್ಟುವಾಗ ಅವನು ತನ್ನ ಹತ್ತಿರ ನಿಂತಿದ್ದ ಶತಾಧಿಪತಿಯನ್ನು, ರೋಮಾಪುರದ ಹಕ್ಕುದಾರನಾದ ಮನುಷ್ಯನನ್ನು ನ್ಯಾಯ ವಿಚಾರಣೆ ಮಾಡದೆ ಕೊರಡೆಗಳಿಂದ ಹೊಡಿಸುವುದು ನಿಮಗೆ ನ್ಯಾಯವೋ ಎಂದು ಕೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಲ್ಲ ಜನರು ಪೌಲನನ್ನು ತಪ್ಪಾಗಿ ತಿಳುಕೊಂಡಿದ್ದರು. ಅವನು ತ್ರೋಫಿಮನನ್ನು ದೇವಾಲಯದೊಳಕ್ಕೆ ಕರ ತಂದಿದ್ದಾನೆಂದು ಯಹೂದ್ಯರು ಭಾವಿಸಿದ್ದರು.
ಆದರೆ ಅವನು ಹಾಗೆ ಮಾಡಿರಲಿಲ್ಲ. ಅವನು ಐಗುಪ್ತನು, ದಂಗೇಕೋರರ ಮುಖಂಡನು ಎಂಬುದಾಗಿ ಸಹಸ್ರಾಧಿಪತಿಯು ನೆನೆಸಿದ್ದನು. ಆದರೆ ಅವನು ಹಾಗಿರಲಿಲ್ಲ. ಅವನು ಯಾರೆಂಬುದನ್ನು ಗಮನಿಸಿರಿ. ಅವನು ಸರಾಗವಾಗಿ ಗ್ರೀಕ್ ಭಾಷೆ ಮಾತಾಡಬಲ್ಲ ಇಬ್ರಿಯನಾಗಿದ್ದನು. ಮಾತ್ರವಲ್ಲದೆ ಅವನು ರೋಮಾಪುರದ ಹಕ್ಕುದಾರನೂ ಆಗಿದ್ದನು. ಸೆರೆಯವರಿಗೆ ಕೊಡುವ ಚಡಿಯೇಟುಗಳಿಂದ ತಪ್ಪಿಸಿಕೊಳ್ಳಲು ಅವನು ಈ ಹಕ್ಕನ್ನು ಸ್ಥಾಪಿಸಿದನು. ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಶತಾಧಿಪತಿಯು ಈ ಮಾತನ್ನು ಕೇಳಿ ಸಹಸ್ರಾಧಿಪತಿಯ ಬಳಿಗೆ ಹೋಗಿ, ನೀನು ಏನು ಮಾಡಬೇಕೆಂದಿದ್ದಿ? ಈ ಮನುಷ್ಯನು ರೋಮಾಪುರದ ಹಕ್ಕುದಾರನು ಎಂದು ಹೇಳಲು, ಸಹಸ್ರಾಧಿಪತಿಯು ಪೌಲನ ಹತ್ತಿರಕ್ಕೆ ಬಂದು, ನೀನು ರೋಮಾಪುರದ ಹಕ್ಕುಳ್ಳವನೇನೋ? ನನಗೆ ಹೇಳು ಎಂದು ಅವನನ್ನು ಕೇಳಿದನು. ಅವನು ಹೌದು ಅಂದನು. ಅದಕ್ಕೆ ಸಹಸ್ರಾಧಿಪತಿಯು, ನಾನು ಬಹಳ ಹಣ ಕೊಟ್ಟು ಆ ಹಕ್ಕನ್ನು ಕೊಂಡುಕೊಂಡೆನು ಅನ್ನಲು ಪೌಲನು, ನಾನಾದರೂ ಹಕ್ಕುದಾರನಾಗಿ ಹುಟ್ಟಿದವನು ಅಂದನು. ಪ್ರೀತಿಯುಳ್ಳ ದೇವಜನರೇ, ಈ ಸಹಸ್ರಾಧಿಪತಿಯು ಒಬ್ಬ ಗುಲಾಮನಾಗಿದ್ದವನು. ಅವನು ಹಣ ಉಳಿಸಿ ತನ್ನ ಸ್ವಾತಂತ್ರ್ಯವನ್ನು ಹಣ ಕೊಟ್ಟು ಕೊಂಡುಕೊಂಡಿದ್ದನು. ರೋಮಾಯ ಸೈನ್ಯದಲ್ಲಿ ಸೇರಿ ಈಗ ಶಾಸ್ತ್ರಾಧಿಪತಿಯಾಗಿದ್ದಾನೆ. ಆದರೆ ತನ್ನಲ್ಲಿ ಬಂದಿಯಾದವನೊಬ್ಬನು ರೋಮಾಯ ಹಕ್ಕುದಾರನಾಗಿ ಹುಟ್ಟಿದವನೆಂದು ಕೇಳಿ ಅವನಿಗೆ ಆಶ್ಚರ್ಯವಾಯಿತು. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 29 ಮತ್ತು 30ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಅವನನ್ನು ಹೊಡೆದು ವಿಚಾರಿಸುವುದಕ್ಕೆ ಬಂದವರು ಕೂಡಲೇ ಅವನನ್ನು ಬಿಟ್ಟರು. ಅದಲ್ಲದೆ ಅವನನ್ನು ರೋಮಾಪುರದ ಹಕ್ಕುದಾರನೆಂದು ಶಾಸ್ತ್ರಾಧಿಪತಿಗೆ ತಿಳಿದು ಬಂದಾಗ ತಾನು ಅವನನ್ನು ಕಟ್ಟಿದ್ದರಿಂದ ಅವನಿಗೂ ಭಯ ಹಿಡಿಯಿತು. ಪೌಲನ ಮೇಲೆ ಯೆಹೂದ್ಯರು ಯಾವ ತಪ್ಪು ಹೊರಿಸುತ್ತಾರೆಂಬ ವಿಷಯದಲ್ಲಿ ನಿಜವಾದ ಸಂಗತಿಯನ್ನು ತಿಳಿಯಬೇಕೆಂದು ಅಪೇಕ್ಷಿಸಿ, ಸಹಸ್ರಾಧಿಪತಿಯು ಮರುದಿನ ಅವರ ಬೇಡಿಗಳನ್ನು ಬಿಚ್ಚಿ ಮಹಾಯಾಜಕರು ಹಿರೀಸಭೆಯವರೆಲ್ಲರೂ ಕೂಡಿ ಬರುವುದಕ್ಕೆ ಅಪ್ಪಣೆ ಕೊಟ್ಟು ಪೌಲನನ್ನು ಕರೆದುಕೊಂಡು ಹೋಗಿ ಅವರ ಮುಂದೆ ನಿಲ್ಲಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನ ಸೆರೆಯಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿ ಇದ್ದಾನೆಂದು ಸಹಸ್ರಾಧಿಪತಿ ತಿಳಿದುಕೊಂಡನು. ಇವನು ವಿದ್ಯಾವಂತನಾಗಿದ್ದು ಗ್ರೀಕ್ ಭಾಷೆ ಬಲ್ಲವನು, ಯೆಹೂದ್ಯನು, ರೋಮಾಪುರದ ಹಕ್ಕುದಾರನೂ ಆಗಿದ್ದಾನೆ. ಇವನನ್ನು ತಾನು ಒಬ್ಬ ಸಾಮಾನ್ಯ ಕೈದಿಯಂತೆ ನಡೆಸಲಾಗದೆಂದು ಅವನು ತಿಳುಕೊಂಡನು. ಅವನ ಮೇಲಿನ ದೂರುಗಳೇನೆಂಬುದನ್ನು ಸರಿಯಾಗಿ ವಿಚಾರಿಸಬೇಕೆಂದು ಭಾವಿಸಿಕೊಂಡನು. ಆದ್ದರಿಂದ ಅವನು ಮಹಾಯಾಜಕರ ಹಾಗೂ ಹಿರೀಸಭೆಯರ ಮುಂದೆ ಒಂದು ವಿಚಾರಣೆಯನ್ನು ಏರ್ಪಡಿಸಿದನು. ಪ್ರಿಯರೇ, ರೋಮ್ ಸಾಮ್ರಾಜ್ಯಕ್ಕೆ ಸೌಹಾರ್ದಿಕನಾಗಿರಲು ತಕ್ಕದಾದ ಅನೇಕ ಅರ್ಹತೆಗಳು ಪೌಲನಲ್ಲಿದ್ದವು. ಅವನಿಗೆ ವಿಶಾಲ ಜಾಗತಿಕ ದೃಷ್ಟಿಕೋನವಿತ್ತು. ಗ್ರೀಕ್ ತರಬೇತಿಯಿಂದಾಗಿ ಒಬ್ಬ ಮುಂದುವರಿದ ಕ್ರೈಸ್ತನಾಗಿದ್ದನು. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಪಾರಂಗತನಾಗಿದ್ದರಿಂದ ಯೇಸು ಕ್ರಿಸ್ತನ ವಿಮೋಚನ, ಮರಣ, ಪುನರುತ್ಥಾನ, ಎರಡನೇ ಬರೋಣಗಳ ಕುರಿತಾಗಿ ಚೆನ್ನಾಗಿ ವಿವರಿಸಬಲ್ಲವನಾಗಿದ್ದನು. ವಿಶೇಷವಾಗಿ ರೋಮಾಪುರದ ಹಕ್ಕಿನಿಂದಾಗಿ ರೋಮಿಗೆ ಹೋಗುವ ಬಾಗಿಲು ಕೂಡ ಅವನಿಗೆ ತೆರೆಯಲ್ಪಟ್ಟಿತು. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ಅಪೊಸ್ತಲ ಕೃತ್ಯಗಳು ಪುಸ್ತಕದ 22ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರಾತ್ಮನು ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ನಡೆಸಿ ತನ್ನ ವಾಕ್ಯದ ಗೂಢಾರ್ಥಗಳನ್ನು ನಮಗೆ ತಿಳಿಯಪಡಿಸಿದ್ದಾನೆ. ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಧ್ಯಾನದಲ್ಲಿ ನಾವು ಮುಂದುವರಿದು ಅಪೊಸ್ತಲ ಕೃತ್ಯಗಳು ಪುಸ್ತಕದ 23ನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. ಈ 23ನೇ ಅಧ್ಯಾಯದ ಮುಖ್ಯ ವಿಚಾರ ಹಿರೀಸಭೆಯ ಎದುರು ಪೌಲನ ಪ್ರತಿವಾದ ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಈಗ ಪೌಲನು ಬಂದಿಯಾಗಿದ್ದಾನೆ. ಬಂಧಿತನಾದ ಅವನ ಜೀವನವನ್ನು ನಾವು ಹಿಂಬಾಲಿಸುವ ಈ ಭಾಗದಿಂದ ಮುಂದಕ್ಕೆ ಪೌಲನು ತನ್ನ ಹಾಗೂ ತನ್ನ ಸೇವೆಯನ್ನು ಸಮರ್ಥನೆ ಮಾಡಿಕೊಳ್ಳುವುದನ್ನು ಕಾಣುತ್ತೇವೆ. ಅನೇಕ ಅಧಿಕಾರಿಗಳ ಎದುರಿನಲ್ಲಿ ಅವನನ್ನು ಕರೆತರುತ್ತಾರೆ. ಯೆಹೂದ್ಯರು ಅವನನ್ನು ಕೊಲ್ಲಲು ಸಂಚು ಮಾಡಿರುವುದರಿಂದಾಗಿ ಅವನು ಕೈಸರೆಯಕ್ಕೆ ಒಯ್ಯಲ್ಪಡುತ್ತಾನೆ. ಅಲ್ಲಿ ಅವನು ಸುಮಾರು 2 ವರ್ಷಗಳ ತನಕ ಸೆರೆಮನೆಯಲ್ಲಿದ್ದ ಬಳಿಕ ಅವನು ಚಕ್ರವರ್ತಿಗೆ ವಿನಂತಿ ಮಾಡಿಕೊಂಡಿದ್ದರಿಂದ ಅವನನ್ನು ರೋಮಿಗೆ ಕಳುಹಿಸುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಯೆರೂಸಲೇಮಿಗೆ ಹೋಗಬೇಕಾಗಿತ್ತೋ ಇಲ್ಲವೋ ಎಂಬುದರ ಕುರಿತಾಗಿ ಯಾವಾಗಲೂ ವಿರುದ್ಧ ತರ್ಕಗಳೇ ಇವೆ ಎಂಬುದಾಗಿ ನಾನು ಹಿಂದೆ ಹೇಳಿದ್ದೆ. ಇದನ್ನು ನೋಡುವಾಗ ಅವನು ದೇವರ ಚಿತ್ತಾನುಸಾರವಾಗಿ ನಡೆಕೊಂಡನು. ಅವನು ಸಂಪೂರ್ಣವಾಗಿ ದೇವರ ಚಿತ್ತಾನುಸಾರವಾಗಿಯೇ ಇದ್ದನೆಂದು ನಾನು ವಾದಿಸುತ್ತೇನೆ. ನಾವು ಮುಂದೆ ಹೋಗುತ್ತಾ
ಪೌಲನು ದೇವರ ಚಿತ್ತಾನುಸಾರವಾಗಿಯೇ ನಡಕೊಂಡನೆಂಬುದನ್ನು ಕಾಣುತ್ತೇವೆ. ಪ್ರಿಯರೇ, ಅವನು ಬಂಧಿತನಾದನು ಸರಿ, ಅವನಿಗೆ ಅನೇಕ ಕಷ್ಟಗಳು ಬಂದವೆಂಬುದು ಕೂಡ ಸತ್ಯವೇ. ಆದರೆ ಇದರಿಂದಾಗಿ ಅವನು ದೇವರ ಚಿತ್ತಾನುಸಾರವಾಗಿ ಇರಲಿಲ್ಲವೆಂದು ಹೇಳಲಾಗದು. ಕರ್ತನಲ್ಲಿ ಪ್ರಿಯರೇ, ನಾವು ಮುಂದೆ ಹೋಗುತ್ತಾ ಇರುವಂತೆಯೇ ಈ ವ್ಯಕ್ತಿಯ ಜೀವಿತದಲ್ಲಿ ದೇವರ ಹಸ್ತದ ಕಾರ್ಯವನ್ನು ನಾವು ಕಾಣಬಹುದು. ಪೌಲನ ಜೀವಿತದಲ್ಲಿ ಕಾರ್ಯ ಮಾಡಿದ ಅದೇ ದೇವರು ನಿನ್ನ ಜೀವಿತದಲ್ಲಿಯೂ ಕಾರ್ಯ ಮಾಡಲಿಚ್ಛಿಸುತ್ತಾನೆ. ಇದು ದೇವರ ಅದ್ಭುತವಾಗಿದೆ. ನಾನು ದಿನನಿತ್ಯ ಈ ಲೋಕದಲ್ಲಿ ನಡೆಸುವ ಸಾಮಾನ್ಯ ಜೀವಿತದಲ್ಲಿಯೂ ದೇವರು ಚಲಿಸುತ್ತಿದ್ದಾನೆ. ಒಂದು ರೀತಿಯಲ್ಲಿ ನಾವು ಸರಳವಾದ ವಿಧೇಯತೆಯ ಜೀವಿತ ನಡೆಸುತ್ತಿದ್ದೇವೆ. ಆದರೂ ದೇವರಿಗೆ ನಮ್ಮ ಕುರಿತಾಗಿ ಆಸಕ್ತಿಯೂ ಚಿಂತೆಯೂ ಇರುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಈಗಿನ ದಿವಸಗಳ ಸಂಕೀರ್ಣವಾದ ಬದುಕಿನ ಬೇರೆ ಬೇರೆ ವಿಚಾರಗಳಲ್ಲಿ ನಮಗೆ ಬೇಕಾದ ಮಾರ್ಗದರ್ಶನ, ಮುಂದಾಳತ್ವವನ್ನು ಕೊಡಲು ದೇವರು ಬಯಸುವನಾಗಿದ್ದಾನೆ. ನಮಗೆ ಆತನ ಸಹಾಯದ ಅಗತ್ಯತೆ ಖಂಡಿತವಾಗಿಯೂ ಇದೆ. ದೇವರು ನಮಗೆ ಅವಶ್ಯ ಎಂಬುದರ ಕುರಿತು ಅನುಮಾನವೇ ಇಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ಅನೇಕರು ಅತಿರೇಕವಾಗಿ ವರ್ತಿಸುತ್ತಾರೆ. ಪೌಲನಿಗಾದಂತೆ ತಮಗೂ ಏನಾದರೂ ವಿಶೇಷವಾದ ಕ್ರಾಂತಿಕಾರಕ ಅನುಭವವಾಗಬೇಕೆಂದು ಬಯಸುತ್ತಾರೆ. ಆದರೆ ಆ ರೀತಿ ಮಾಡಬೇಕಾಗಿಲ್ಲವೆಂದು ನಾನು ಭಾವಿಸುತ್ತೇನೆ. ಪ್ರಿಯರೇ, ನಮಗೆ ಈ ರೀತಿಯ ವಿಶೇಷ ಅನುಭವಗಳು ಬರಬೇಕೆಂದೇನೂ ಇಲ್ಲ. ನಾವು ಕ್ರಿಸ್ತನ ಬಳಿಗೆ ಬರುವಂಥದ್ದು ಸರಳವಾದ ನಂಬಿಕೆಯಿಂದ. ನಾವು ಆತನನ್ನು ನಂಬಬೇಕು, ಆತನೊಂದಿಗೆ ಜೀವಿಸಬೇಕು. ಆತನು ನಮ್ಮ ದಿನನಿತ್ಯ ಜೀವಿತದಲ್ಲಿ ಬೇಕಾದ ನಡೆಸುವಿಕೆ ಮಾರ್ಗದರ್ಶನಗಳನ್ನು ದಯಪಾಲಿಸುತ್ತಾನೆ. ರೋಮಾಯ ಅಧಿಪತಿಯು ಪೌಲನನ್ನು ಬಂಧಿಸಿ ಸೆರೆಮನೆಯಲ್ಲಿ ಹಾಕಿ ಅವನನ್ನು ಹೊಡಿಸಬೇಕೆಂದಿದ್ದನೆಂದು ನೋಡುತ್ತೇವೆ. ಆದರೆ ಪೌಲನು ಒಬ್ಬ ರೋಮಾಪುರದ ಹಕ್ಕುದಾರನೆಂದು ತಿಳಿದಾಗ ಇದನ್ನು ಮಾಡುವುದನ್ನು ತಡೆದನು. ಪ್ರಿಯರೇ, ಪೌಲನು ಯಹೂದ್ಯನಾಗಿದ್ದು ಗ್ರೀಕ್ ಭಾಷೆ ತಿಳಿದವನೂ ಆಗಿದ್ದು ರೋಮ್ನ ನಾಗರಿಕನೆಂದು ತಿಳಿದಾಗ ಅಧಿಪತಿಗೆ ಆಶ್ಚರ್ಯವಾಯಿತು. ಪೌಲನು ಒಬ್ಬ ಉನ್ನತ ವಿದ್ಯಾಭ್ಯಾಸ ಹೊಂದಿದವನು, ಮೇಲ್ಮಟ್ಟದ ನಾಗರಿಕನೂ ಆಗಿದ್ದನು. ಪ್ರೀತಿಯುಳ್ಳ ದೇವಜನರೇ, ಈಗ ಧಾರ್ಮಿಕ ನಾಯಕರಿಂದ ಕೂಡಿದ್ದ ಹಿರಿಸಭೆಯು ಪೌಲನ ವಿಚಾರಣೆಗೆ ತೊಡಗುತ್ತದೆ. ಹಿರಿಸಭೆಯವರಿಗೆ ತನ್ನ ಸ್ಥಾನವನ್ನು ತಾನು ಮಾಡಿದ್ದನ್ನು ವಿವರಿಸುವುದಕ್ಕೆ ಅವನು ವ್ಯರ್ಥ ಪ್ರಯತ್ನ ಮಾಡುತ್ತಾನೆ. ಕರ್ತನು ಪೌಲನನ್ನು ಉತ್ತೇಜನಪಡಿಸುತ್ತಾನೆ. ಅವನನ್ನು ಕೊಲ್ಲಬೇಕೆಂಬ ಸಂಚು ಅವನನ್ನು ವಿಚಾರಣೆಗಾಗಿ ಫೆಲಿಕ್ಸನ ಎದುರಿಗೆ, ಅಂದರೆ ಕೈಸರೇಕೆ ತರುವಂತೆ ಮಾಡುತ್ತದೆ. ಇದು ಒಂದು ವಿಶೇಷ ವೃತ್ತಾಂತವಾಗಿದ್ದು ಯೇಸು ಕ್ರಿಸ್ತನಿಗಾಗಿ ಕೈದಿಯಾಗಿದ್ದ ಪೌಲನ ವಿಶೇಷ ಅನುಭವಗಳ ಕುರಿತು ತಿಳಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಹಿರಿಸಭೆ ಎದುರು ಪೌಲನ ಪ್ರತಿವಾದ ಎಂಬ ವಿಚಾರವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಆದ್ದರಿಂದ ತಾವೆಲ್ಲರೂ ಪ್ರಾರ್ಥನಾಪೂರ್ವಕವಾಗಿ ಕಾರ್ಯಕ್ರಮ ವೀಕ್ಷಿಸಲು ಸಿದ್ಧರಾಗಿರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ಜೀವವುಳ್ಳದ್ದು, ಕಾರ್ಯಸಾಧಕವಾದದ್ದು, ಈ ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು ಆಗಿದೆ. ನಾವು ಕೇಳಿದಂಥ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ನಮ್ಮ ಜೀವಿತವನ್ನು ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಆತನ ಬಲದಲ್ಲಿ ಜೀವಿಸುವುದಕ್ಕಾಗಿ ದೇವರಾತ್ಮನಿಗೆ ವಿಧೇಯರಾಗಿ ದೇವರಾತ್ಮನ ಹತೋಟಿಯಲ್ಲಿದ್ದುಕೊಂಡು ದೇವರ ವಾಕ್ಯಕ್ಕನುಸಾರವಾಗಿ ಜೀವಿಸಿ ತಂದೆಯಾದ ದೇವರನ್ನು ಮಹಿಮೆಪಡಿಸೋಣ. ಈ ರೀತಿ ಆಗುವುದಕ್ಕೆ ದೇವರು ತಾನೇ ನಮ್ಮ ಜೊತೆ ಇದ್ದುಕೊಂಡು ನಮ್ಮ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲರ ಕೃತ್ಯಗಳ ಪುಸ್ತಕದ 22ನೇ ಅಧ್ಯಾಯದ ಧ್ಯಾನವನ್ನು ಮಾಡಿದ್ದೇವೆ. ಯೆರೂಸಲೇಮಿನ ದೊಂಬಿ ಜನರೆದುರು ಪೌಲನು ಮಾಡಿದ ಪ್ರತಿವಾದವು ಅವನ ಜೀವಿತವನ್ನೇ ತೆರೆದಿಟ್ಟುದರಿಂದ ಯಹೂದ್ಯರಿಗೆ ಅದನ್ನು ಅರಗಿಸಿಕೊಳ್ಳಲಾಗಲಿಲ್ಲ. ರೋಮಾಪುರದ ಹಕ್ಕುದಾರನಾದ ಪೌಲನು ವಿಶೇಷವಾದ ವ್ಯಕ್ತಿ ಎಂದು ಸಹಸ್ರಾಧಿಪತಿಯು ತಿಳಿದುಕೊಂಡು ನ್ಯಾಯಯುತವಾಗಿ ನಡೆದುಕೊಂಡನು. ಹೌದು ಪ್ರಿಯರೇ, ದೇವ ಮಕ್ಕಳಾಗಿ ದೇವರಾತ್ಮನಿಂದ ನಾವು ನಡೆಯುವುದಾದರೆ ನಾವು ಕೂಡ ಲೋಕದಲ್ಲಿ ಕ್ರಿಸ್ತನ ಬೆಳಕಾಗಿ ಜೀವಿಸಬಹುದು. ಈ ರೀತಿಯಾಗಿ ಜೀವಿಸಿ ದೇವರನ್ನು ಘನಪಡಿಸೋಣ. ಪ್ರಿಯರೇ, ದಿನದಿಂದ ದಿನಕ್ಕೆ ನಮ್ಮ ಜೀವಿತಕ್ಕೆ ಬೆಳಕನ್ನು, ಸಮಾಧಾನವನ್ನು ನೀಡುತ್ತಾ ಮುನ್ನಡೆಸುವ ಈ ಕಾರ್ಯಕ್ರಮವನ್ನು ಎಲ್ಲರೂ ತಿಳಿದುಕೊಳ್ಳಲು, ದೇವರ ಆಶೀರ್ವಾದ ಹೊಂದಿಕೊಳ್ಳಲು ಪ್ರಾರ್ಥಿಸಿರಿ. ಇತರರಿಗೆ ತಿಳಿಯಪಡಿಸಿರಿ. ತಪ್ಪದೇ ಕರೆ ಮಾಡಿರಿ. ವಂದನೆಗಳು.